ಗುರುಜಿ, ಈ ಹ್ಮ್ ಬ್ಲಾಕ್ ಮ್ಯಾಜಿಕ್ ಅಂತಾರಲ್ಲ ಅದ್ ನಿಜನಾ ಗುರುಜಿ? ಹೌದೌದು, ಆಗತ್ತಮ್ಮ ಅದೆಲ್ಲ. ಅದೆಲ್ಲ ನೆಗೆಟಿವ್, ಅದ್ ನಕಾರಾತ್ಮಕ ಶಕ್ತಿ. ನಾವಾದ್ರೂ ಈಗ ಸಪೋಸ್ ನೀವು ಅಲ್ಲಿದ್ದೀರಲ್ಲ, ನಾನು ಇಲ್ಲಿ ಕೂತ್ಕೊಂಡಿರ್ತೀನಿ, ನಿಮ್ಮ ಬಗ್ಗೆ ನಾನು ನಕಾರಾತ್ಮಕ ಥಿಂಕ್ ಮಾಡಿ ನಿಮ್ಮ ಪಿಕ್ಚರ್ನ ಮೆಂಟಲ್ ಇಮೇಜ್ ಮಾಡಿಕೊಂಡು ನಿಮ್ಮ ಹ್ಮ್. ನಿಮ್ಮ ಫೋಟೋನ ನಾವು ಸಬ್ ಕಾನ್ಶಿಯಸ್ ತಗೊಂಡೋಗಿ ಸಬ್ ಕಾನ್ಶಿಯಸ್ ಇಂದ ನಾನು ಡೆಲಿವರಿ ಮಾಡ್ತಾ ಹೋದ್ರೆ ಇನ್ಸ್ಟ್ರಕ್ಷನ್ಸು, ಖಂಡಿತ ಎಫೆಕ್ಟ್ ಆಗತ್ತೆ, ಯಾರಿಗಾದ್ರೂ ಎಫೆಕ್ಟ್ ಆಗತ್ತೆ. ಹಾ ಗುರುಜಿ, ಅದು ಏನು ಕೇಳ್ದೆ ಅಂತಂದ್ರೆ, ಹಿಂಗೆ ಒಬ್ರಿಗೆ ಎಷ್ಟ್ ಹಾಸ್ಪಿಟ್ಲಿಗೆ ತೋರ್ಸಿನೂ ಹುಷಾರಾಗ್ತಿಲ್ಲ ಅವರಿಗೆ. ಹೌದು, ಆಗಲ್ಲ, ಅದು ಕರೆಕ್ಟ್. ಏನು ಕಾಯಿಲೆನೇ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಇವ್ರಿಗೆ ಆಗದ್ ನೋಡಿದ್ರೆ ಅಂದ್ರೆ ಗಂಟೆಗೆ ಒಂದೊಂದ್ ತರ ಆಡ್ತಿರ್ತಾರೆ. ಈಗಿದ್ ಮನ್ಸು ಇನ್ನೊಂದ್ ಗಳಿಗಿರಲ್ಲ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇದ್ದಿದ್ ಮನ್ಸು ಇನ್ನೊಂದ್ ಸ್ವಲ್ಪ ಹೊತ್ತಿಗಿರಲ್ಲ, ಹಿಂಗಾಗಿ ಆಗ್ತಿರುತ್ತಲ್ಲ. ಅದಕ್ಕೆ ಕೇಳ್ದೆ ಗುರುಜಿ, ಅದು ನಿಜ ಆಗುತ್ತಾ ಅಂತ ಹೇಳ್ಬಿಟ್ಟು. ಆಗತ್ತೆ. ಅದು ನಿಮ್ಮ ಪ್ರಾಣಶಕ್ತಿನ ಅಡ್ಡು ಮಾಡುತ್ತೆ. ನಿಮ್ಮ ಮನೋಮಯ ಕೋಶವನ್ನು ಕಂಟ್ರೋಲ್ ತಗೊಂಡಿರ್ತಾರೆ ಅವರು. ಓಕೆ ಗುರುಜಿ. ನಿಮ್ಮ ಮನೋಮಯ ಕೋಶ ಇದೆಯಲ್ಲ, ಅಂದ್ರೆ ನಿಮ್ಮ ಈ ಮೆಂಟಲ್ ಬಾಡಿ ಅಂತೀವಿ ನಾವು, ಈ ಹಾ ಹಾ ಹಸು ವಶ ಮಾಡ್ಕೊಂತಾರೆ. ಆಮೇಲೆ ನಿಮ್ಮ ಹಾ. ಪ್ರಾಣಶಕ್ತಿಯನ್ನು ಅಡ್ಡು ಮಾಡ್ತಾ ಇರ್ತಾರೆ. ಅವಾಗ ಒಂದೊಂದು ಅಂಗ ಫೇಲ್ ಆಗ್ತಾ ಬರ್ತದೆ. ಓ, ಓಕೆ ಗುರುಜಿ, ಓಕೆ ಗುರುಜಿ. ಅದೆಲ್ಲ ಈ ನಕಾರಾತ್ಮಕ ಯೋಚನೆಗಳಿಗೆ ಅಷ್ಟು ಪವರ್ ಇದೆ. ಅರ್ಥ ಆಯ್ತಾ? ಹಾ ಹಾ ಹಾ. ಹ್ಮ್. ಥ್ಯಾಂಕ್ ಯು ಗುರುಜಿ, ಅದನ್ನೇ ಕೇಳ್ಬೇಕು ಅಂತಾನೆ ಮಾಡಿದ್ದು. ಥ್ಯಾಂಕ್ ಯು ಗುರುಜಿ, ಅವಕಾಶ ಧನ್ಯವಾದಗಳು. ಅದಕ್ಕೆ ಈಗ ನಮ್ಮ ಪ್ರಪಂಚದಲ್ಲಿ ನೋಡಿದ್ರೆ ಈ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ. ಅದಕ್ಕೆ ಏನ್ ಬೇಕಾದ್ರೂ ಆಗ್ತದೆ. ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಗತ್ತೆ, ಇನ್ನೊಂದು ನಡೀತಾನೆ ಇರ್ತದೆ. ಯಾಕಂದ್ರೆ ಎಲ್ಲರ ಒಟ್ಟಾರ ಮಾಡಿರುವಂತ ನೆಗೆಟಿವ್ ಥಾಟ್ಸ್ ಇವೆಲ್ಲ ಕಾರಣ. ಎಸ್ ಗುರುಜಿ. ದಿನನಿತ್ಯ ನಾವು ಮಾಡ್ತಾ ಇರುವಂತ ನೆಗೆಟಿವ್ ಆಲೋಚನೆ ಎಲ್ಲಿ ಹೋಗುತ್ತೆ? ಇಲ್ಲಿ ವಿಶ್ವಕ್ಕೆ ಹೋಗುತ್ತೆ. ವಿಶ್ವದಲ್ಲಿ ಇರ್ತದಲ್ಲ, ಆ ಎನರ್ಜಿ ಸ್ಟೋರ್ ಆಗಿರ್ತದೆ. ಆದ್ರಿಂದ ಏನೇನು ಆಗ್ಬೇಕೋ ಅದು ಆಗ್ತದೆ. ನೆಗೆಟಿವ್ ಆಗಿ ಕೊಲ್ಯಾಪ್ಸ್ ಏನ್ ಬೇಕಂದ್ರೂ ಆಗ್ತದೆ. ಎನಿ ಟೈಮ್ ಬೇಕಂದ್ರೂ ಆಗ್ಬೋದು. ಅದಕ್ಕೆ ಎಸ್. ಎಲ್ಲರೂ ಸೇರ್ಕೊಂಡು ಈ ನಕಾರಾತ್ಮಕ ಶಕ್ತಿನ ಕಡಿಮೆ ಮಾಡ್ಕೋಬೇಕು ನಾವು. ಅದಕ್ಕೆ ಧ್ಯಾನ ಮಾಡಿ ಅಂತ ಯಾಕೆ ಅಂತೀವಿ ಅಂದ್ರೆ, ಧ್ಯಾನ ಮಾಡಿದ್ರೆ ನಿಮ್ಮ ಒಳಗಡೆ ಅಂತರಾಳದಲ್ಲಿ ಸ್ಟೋರ್ ಆಗಿರುವಂತ ನಕಾರಾತ್ಮಕ ಶಕ್ತಿ ಅದು ಧನಾತ್ಮಕವಾಗಿ ಪರಿವರ್ತನೆಗೊಳಿಸ್ಕೊಂತದೆ. ಅದನ್ನು ಪೂರ್ತಿ ನಾವು ಸ್ವಚ್ಛಗೊಳಿಸ್ಕೊಂತೀವಿ. ಸಬ್ ಕಾನ್ಶಿಯಸ್ ಚೇಂಜ್ ಆಗ್ತದೆ. ಅಂದ್ರೆ ಒಳಗಡೆ ಇರುವಂತ ಉಪಪ್ರಜ್ಞಾ ಮನಸ್ಸು ಅದು ಕ್ಲೀನ್ ಆಗ್ತದೆ, ಸ್ವಚ್ಛವಾಗತ್ತೆ. ಅವಾಗ ಖಂಡಿತ ಇಡೀ ವಿಶ್ವದಲ್ಲೇ ಬದಲಾವಣೆ ತಗೊಂಡು ಬರುವಂತ ಅವಕಾಶ ಇದೆ. ಅದಕ್ಕೆ ನಾವು 3rd ಡೈಮೆನ್ಷನ್, 4th ಡೈಮೆನ್ಷನ್, 5th ಡೈಮೆನ್ಷನ್ ಹೋಗ್ತೀವಿ ಅಂತ ಹೇಳ್ತಾ ಇರ್ತೀವಿ ನಾವು. ಸೊ ಹೇಗೆ ಹೋಗಕ್ಕೆ ಸಾಧ್ಯವಾಗುತ್ತೆ? ನಾವೆಲ್ಲರೂ ಚೇಂಜ್ ಆದ್ರೆ ಅಲ್ಲಿಗೆ ಹೋಗಕ್ಕೆ ಸಾಧ್ಯವಾಗೋದು. ಒಬ್ರು ಚೇಂಜ್ ಆದ್ರೆ ಆಗೋದಿಲ್ಲ ಅದು.